ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ದೀಪಾವಳಿ ಹಬ್ಬ ನಿಮ್ಮ ಮನೆಯಲ್ಲೆಲ್ಲ ತುಂಬಾನೇ ಚೆನ್ನಾಗಾಗಿದೆ ಅಂತ ಅನ್ಕೊಳ್ತೀನಿ. ಹಾಗೇನೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬಾಳಲ್ಲೂ ಏನು ಕತ್ತಲೆ ಅನ್ನೋದೆಲ್ಲ ದೂರ ಆಗಿ ಹೊಸ ಬೆಳಕು ಬರಲಿ, ಹೊಸತನ ಬರಲಿ ಅಂತ ಕೇಳ್ಕೊತಾ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ದೀಪಾವಳಿ ಶಾಪಿಂಗ್ ನ ಮಾಡೋಣ ಅಂತ ಬಂದಿದ್ವಿ. ಸೊ ದೀಪಾವಳಿ ಶಾಪಿಂಗ್ ಮಾಡ್ತಾನೆ ಅಂದ್ರೆ ಶಾಪಿಂಗ್ ಒಳಗಡೆನೆ, ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆನೆ ಇಂಡಿಯನ್ ಒಂದು ರೆಸ್ಟೋರೆಂಟ್ ತರದ ಒಂದು ಪುಟಾಣಿದು. ಸೊ ಅಲ್ಲಿ ನನಗೆ ಡೋಕ್ಲಾ ತುಂಬಾನೇ ಇಷ್ಟ ಆಗುತ್ತೆ. ಸೊ ನಾನು ಯಾವಾಗ ಇಲ್ಲಿಗೆ ಬಂದ್ರು ಡೋಕ್ಲಾ ಟ್ರೈ ಮಾಡ್ತೀನಿ. ನಾನು ತುಂಬಾ ಇಷ್ಟ. ಹಾಗೆ ಪಾವ್ ಬಜ್ಜಿನ ತಗೊಂಡಿದ್ವಿ. ಇದು ಲೈಕ್ ಸ್ವಲ್ಪ ಅಥೆಂಟಿಕ್ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ನಾನು ಬಂದಾಗೆಲ್ಲ ಇಲ್ಲಿ ಥಾಲಿ ಆ ಥರದ್ದನ್ನೆಲ್ಲ ತಗೋತೀವಿ. ಹಾಗೇನೆ ಇದು ಬಂದು ಸ್ವಾಮಿನಾರಾಯಣ ಟೆಂಪಲ್ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಇಷ್ಟು ಬ್ಯೂಟಿಫುಲ್ ಆಗಿ ಅಲಂಕಾರನ ಮಾಡಿದ್ದಾರೆ ದೀಪಾವಳಿಗೋಸ್ಕರ. ತುಂಬಾನೇ ಜನಸಾಗರ ಹರಿದು ಬಂದಿದೆ. ಮೆಜಾರಿಟಿ ಇರೋರು ಎಲ್ಲರೂ ಭಾರತೀಯರೇ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಗೊತ್ತಾ. ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿ ಆಗಿ ಬಂದಿದ್ರು. ಹಾಗೆ ಗಂಡ್ಮಕ್ಳು ಅಷ್ಟೇ ಎಲ್ಲರೂ ಟ್ರೆಡಿಷ್ನಲ್ ಅಟೈರ್ಸ್ ಹಾಕ್ಕೊಂಡು ಅವರ ಮಕ್ಕಳನ್ನ ಕರ್ಕೊಂಡು ಹಬ್ಬನ ಆಚರಣೆ ಮಾಡೋಕ್ಕೆ ಈ ದೇವಸ್ಥಾನಕ್ಕೆ ಎಲ್ಲರೂ ಸೇರಿದ್ದಾರೆ. ಹಾಗೆ ಅವತ್ತಿನ ಒಂದು ಕ್ಲೈಮೇಟು ತುಂಬಾ ಚೆನ್ನಾಗಿತ್ತು. ಮುಸ್ಸಂಜೆ ಕಾಲ, ಈ ಥರ ಎಲ್ಲ ನೀರು ಮತ್ತು ಚಂದಿರೋಂತಹ ಡ್ರೆಸ್ ಹಾಕ್ಕೊಂಡಿರೋಂತಹ ಹುಡುಗಿರು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನಮ್ಮ ಭಾರತೀಯ ಸಂಪ್ರದಾಯ ಎಲ್ಲರ ಮುಖದಲ್ಲೂ ಎದ್ದು ಕಾಣಿಸ್ತಾ ಇತ್ತು ಅವತ್ತಿನ ದಿನ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಏನಂತಂದರೆ ಈ ಥರ ಇವೆಂಟ್ಗಳಿಗೆ ಹೋದಾಗ ಮನಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ಈ ಥರ ಎಲ್ಲ ಜನ ಸೇರಿದಾಗ ಈ ಥರ ಎಲ್ಲ ನಡೆಯೋದು ತುಂಬಾನೇ ರೇರ್ ಅಲ್ವಾ. ಸೊ ವರ್ಷಕ್ಕೆ ಒಂದ್ಸತಿನೋ ನಡೆಯಬಹುದು. ಸೊ ಹಾಗಾಗಿ ಸೊ ಇಲ್ಲಿ ಇವತ್ತು ಏನಕ್ಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಫೈರ್ ವರ್ಕ್ಸ್ ಆಗುತ್ತೆ. ಸೊ ದಿವಾಲಿ ಸ್ಪೆಷಲ್ ಫೈರ್ ವರ್ಕ್ಸ್ ನೋಡ್ತಾ ಇರ್ಬೋದು. ಈ ಟೆಂಪಲ್ ಏನಿದೆ ಅಲ್ಲ, ಪೂರ್ತಿ ಮಾರ್ಬಲ್ ಇಂದ ಕಟ್ಟಿರುವಂತಹ ಟೆಂಪಲ್. ಲೈಕ್ ತಾಜ್ ಮಹಲ್ ಕಟ್ಟಿದಾರಲ್ಲ ಮಾರ್ಬಲ್ ಅಲ್ಲಿ, ಅದೇ ತರ ಇದು ಪೂರ್ತಿ ಶ್ವೇತ ಶಿಲೆ ಅಂತ ಹೇಳಬಹುದು. ಸೊ ಅದರಲ್ಲಿ ಕಟ್ಟಿರುವಂಥದ್ದು ತುಂಬಾನೇ ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ. ಹತ್ರ ಹೋಗಿ ತೋರ್ಸಕ್ಕೆ ಅಲ್ಲಿ ನಮ್ಗೆ ಅಲೋ ಮಾಡೋದಿಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ಸೊ ಹಾಗಾಗಿ ದೂರದಿಂದನೇ ತೋರಿಸ್ತಾ ಇದ್ದೀನಿ. ಹಾಗೆ ಲೈಟಿಂಗ್ಸ್ ಆಗಿರ್ಬಹುದು, ಅರೇಂಜ್ ಮಾಡಿರೋವಂಥದ್ದು. ಹಾಗೆ ಅಲ್ಲಿ ಫುಡ್ ಕೌಂಟರ್ಗಳೆಲ್ಲ ಇತ್ತು. ತುಂಬಾನೇ ರಶ್ ಇತ್ತು. ನಾನು ಅಲ್ಲೆಲ್ಲ ಹೋಗ್ಲಿಲ್ಲ. ಬಿಕಾಸ್ ನಾವು ಆಲ್ರೆಡಿ ರೆಸ್ಟೋರೆಂಟ್ ಅಲ್ಲಿ ತಿಂದಿದ್ದ ಕಾರಣ ನಾವಲ್ಲ ಆ ಕಡೆ ಹೋಗ್ಲಿಲ್ಲ. ಬಿಕಾಸ್ ತುಂಬಾನೇ ರಶ್ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಬರೀ ಭಾರತೀಯರಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿರೋರು ಕೂಡ ಈ ಫೈರ್ ವರ್ಕ್ಸ್ ನೋಡಕ್ಕೆ ಬಂದಿದ್ದಾರೆ. ಐ ಮೀನ್ ಬೇರೆ ದೇಶದವರು US ಅಲ್ಲಿ ಇರ್ತಾರಲ್ಲ, ಸೊ ಅವರು ಎಲ್ಲರೂ ಬಂದಿದ್ರು ನೋಡಕ್ಕೆ. ಬಿಕಾಸ್ ಅಷ್ಟು ರೋಮಾಂಚನಕಾರಿ ಅಂತ ಹೇಳ್ಬಹುದು. ಅಷ್ಟು ಚೆನ್ನಾಗಿರತ್ತೆ. ಸೊ ಇವಾಗ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲರೂ ಎಲ್ಲೆಲ್ಲಿರ್ತಿರೋ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲೈಟ್ಸ್ನೆಲ್ಲ ಆಫ್ ಮಾಡಿ ಫೈರ್ ವರ್ಕ್ಸ್ನ ಸ್ಟಾರ್ಟ್ ಮಾಡ್ತಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಕಲರ್ಫುಲ್ ಆಕಾಶದಲ್ಲಿ ಆ ಬಣ್ಣಗಳ ಚಿತ್ತಾರನ ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅದಕ್ಕೆ ತಕ್ಕಂಗೆ ಆ ಮ್ಯೂಸಿಕ್ ಮತ್ತೆ ಹಾಡುಗಳನ್ನ ಹಾಕಿರ್ತಾರೆ. ಸೊ ಕೇಳೋಕ್ಕೆ ಇಂಪಾಗಿರುತ್ತೆ. ಹಾಗೆ ಗಾಳಿ ಏನು ಆ ಬಾನಲ್ಲಿ ಕಪ್ಪಾದ ಬಾನಲ್ಲಿ ಕಲರ್ಫುಲ್ ಆದಂತಹ ಚಿತ್ತಾರನ ನೋಡೋಕ್ಕೆ ಮನಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ. ಒಂಥರ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಸೊ ನಾವು ಲಾಸ್ಟ್ ಇಯರು ಕೂಡ ಈ ಒಂದು ಈವೆಂಟ್ನ ಅಟೆಂಡ್ ಮಾಡಿದ್ವಿ. ಸೊ ಈ ಇಯರು ನಾನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಮಂಡೇ ಇತ್ತು. ಅದು ಮಂಡೇ ಈವ್ನಿಂಗ್. ಸೊ ಕೆಲಸದಿಂದ ಬಂದು ಮತ್ತೆ ರೆಡಿಯಾಗಿ ಹೋಗಿದ್ದಂಥದ್ದು. ಬಿಕಾಸ್ ನನಗೆ ಅದನ್ನು ಮಿಸ್ ಮಾಡ್ಕೊಳ್ಳೋದು ಇಷ್ಟನೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಇರುತ್ತೆ.
ಆ ಇವೆಂಟು. ಒಂದು ಅರ್ಧ ಗಂಟೆ ಕಾಲ ನಮಗೆ ಈ ಥರ ಒಂದು ಫೈರ್ ವರ್ಕ್ಸ್ನ ಮಾಡ್ತಾರೆ. ಆ ಹಾಡಿಗೆ ತಕ್ಕಂಗೆ ಆ ಇಂಟೆನ್ಸಿವ್ ಆಗಿ ಒಂದೇ ಥರ ಇರೋದಿಲ್ಲ, ವಿಧವಾದಂತಹ ಈ ಫೈರ್ ವರ್ಕ್ಸ್ ಲೈಕ್ ಬೇರೆ ಬೇರೆ ಥರ ಚಿತ್ತಾರಗಳನ್ನು ಮೂಡುತ್ತೆ. ಸೊ ಅದನ್ನು ನೋಡೋಕ್ಕೆ ಮನೋಹರವಾಗಿರುತ್ತೆ, ಕಣ್ಣಿಗೆ ಮುದವಾಗ ಅನಿಸುತ್ತೆ. ಬಿಕಾಸ್ ಮಕ್ಕಳು ಇದ್ರು ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಚರಿ ಲಾಸ್ಟ್ ಟೈಮ್ ಅಂತೂ ತುಂಬ 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 ಖುಷಿ ಪಟ್ಟಿದ್ಲು, ಸಖತ್ ಎಂಜಾಯ್ ಮಾಡಿದ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಲೇಟಾಗಿ ಮನೆಗೆ ಬಂದಮೇಲೆ ತಿರುಗಿ ದಿನ ನಾವು ಪೂಜೆ ಮಾಡಬೇಕು, ಲಕ್ಷ್ಮೀ ಪೂಜೆ ದಿನ. ಮತ್ತು ನಾನು ಸ್ಕೂಲ್ಗೆ ಹೋಗಿ ಮನೆಗೆ ಬಂದಮೇಲೆ ನಾನು ಮನೆಯೆಲ್ಲ ಅಲಂಕಾರನ ಮಾಡ್ತಾ ಇದ್ದೀನಿ, ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಏನಿಲ್ಲ, ನನ್ನ ಹತ್ರ ಇದ್ದಂತಹ ಒಂದು ಹಾರಗಳಾಗಿರ್ಬೋದು, ಹೂಗಳನ್ನಾಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲವರ್ಸ್ನೇ. ಸೊ ಮನೆಗೆ ಎಲ್ಲೆಲ್ಲಿ ಜಾಗ ಇರುತ್ತಲ್ಲ, ಸೊ ಅಲ್ಲೆಲ್ಲ ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ಮನೆ ಸ್ವಲ್ಪ ಅಲಂಕಾರವಾಗಿದ್ದರೆ ದೀಪಾವಳಿ ಹಬ್ಬ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಅಂತ ಕಾಣಲಿ ಅನ್ನೋ ಕಾರಣಕ್ಕೆ. ಬಿಕಾಸ್ ಈ ವರ್ಷ ಎಲ್ಲ ಆಲ್ಮೋಸ್ಟ್ ನಾವು ಸಿಂಪಲ್ಲಾಗೆ ಮಾಡಿರೋ ಕಾರಣ, ಸೊ ಇದೊಂದು ಸ್ವಲ್ಪ ಗ್ರ್ಯಾಂಡಾಗಿರಲಿ ಅನ್ನೋ ಕಾರಣಕ್ಕೆ ಹಾಕ್ತೀನಿ. ಸ್ಕೂಲಿಂದ ಬಂದು ಒಂದು ಅರ್ಧ ಗಂಟೆನೂ ರೆಸ್ಟ್ ಮಾಡಿಲ್ಲ. ಅಡುಗೆ ನಿಮ್ಗೆ ಏನೇನು ವೆರೈಟಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದಾದಮೇಲೆ ಡೆಕೋರೇಷನ್ನು. ಸೊ ಈಗ ಆಲ್ರೆಡಿ 6 ಗಂಟೆ ಆಗಿದೆ. 7 ಗಂಟೆ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಬಟ್ ಗೊತ್ತಿಲ್ಲ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಇನ್ನು ಇದೇ ಮಾಡೋದಾಗಿದೆ. ಮ್ಯಾಂಗೋ ಲಸ್ಸಿ ರೆಡಿ ಆಗಿದೆ. ಇಲ್ಲಿ ಇನ್ನೂ ಸಾಂಬಾರು ರೆಡಿ ಆಗ್ತಾ ಇದೆ. ಇಲ್ಲಿ ರೈಸು ಬೇಳೆ ಸಾರು ಆಗ್ತಾ ಇದೆ. ಚಿತ್ರಾನ್ನ. ಹಾಗೆ ಸ್ವೀಟ್ ಬಂದ್ಬಿಟ್ಟು ಜಾಮೂನ್ ಮಾಡಿದ್ದೀನಿ. ಈ ಸತಿ ಜಾಮೂನ್ ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ. ಬಿಕಾಸ್ ಅದನ್ನು ಮನೆಯಲ್ಲೇ ಮಾಡಿದ್ದಂಥದ್ದು, ಸ್ವಲ್ಪ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದೆ. ಸೊ ಹಾಗಾಗಿ ಆ ಜಾಮೂನು ಕ್ಲೀನಾಗಿ ಕರೆದಿರೋ ಅಂಥದ್ದು ಮತ್ತು ತುಂಬ ಚೆನ್ನಾಗಾಯಿತು. ಸೊ ಸ್ವೀಟು ಕರೆಕ್ಟಾಗಿ ಆಗಿತ್ತು. ಹಾಗೆ ಕರಿಯೋದು ಅಷ್ಟೇ ಸ್ವಲ್ಪ ರೆಡ್ಡಿಶ್ ಬ್ರೌನಾಗೆ ನಾನು ಕರ್ತಿದ್ದೆ. ಸೊ ಗುಲಾಬ್ ಜಾಮೂನ್ ಚೆನ್ನಾಗಿ ಒಳಗಡೆ ತನಕನೂ ಬೇಯಲಿ, ಅಂದರೆ ಕರೀಲಿ ಅನ್ನೋ ಕಾರಣಕ್ಕೆ. ಹಾಗೆ ಅಡುಗೆ ಬಂದು ಪೂರಿ, ಸಾಗು, ಚಿತ್ರಾನ್ನ, ಮೊಸರನ್ನ, ಹಾಗೆ ಬ್ರಾಹ್ಮಣರ ಶೈಲಿಯ ಹುಳಿ ಅನ್ನ ಮತ್ತು ಸ್ವೀಟು ಎಲ್ಲ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಟಯರ್ಡ್ ಅನ್ಸುತ್ತೆ. ಬಿಕಾಸ್ ನಾನು ಬಂದಿದ್ದು 3:30ಗೆ ಬಂದು ಮತ್ತೆ ಅಷ್ಟೆಲ್ಲ ಅಡುಗೆ ಮಾಡಿ, ಮನೆ ಡೆಕೋರೇಷನ್ ಮಾಡಿ, ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಪೂಜೆಗೆ ಎಲ್ಲ ಅಲಂಕಾರನ ಮಾಡಬೇಕಲ್ವ. ಸೊ ನಿಜವಾಗ್ಲೂ ಟಯರ್ಡ್ ಅಂತ ಅನಿಸುತ್ತೆ. ಬಟ್ ಹಬ್ಬ ಮಾಡುವಂತಹ ಖುಷಿ ನಮ್ಮನ್ನು ಸ್ವಲ್ಪ ಎನರ್ಜೆಟಿಕ್ ಆಗಿ ಇಟ್ಟಿದೆ. ಸೊ ನಾನು ಗೆಟ್ ರೆಡಿ ವಿತ್ ಮೀ ಅದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಸೀರೆ ಎಲ್ಲ ಉಟ್ಕೊಳಕ್ಕಾಗಲ್ಲ, ನೋಡ್ತಾ ಇರ್ಬೋದು. ಬಿಕಾಸ್ ಅಷ್ಟೆಲ್ಲ ಕೆಲಸಗಳನ್ನು ಸೀರೆ ಉಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಸಿಂಪಲ್ ಆಗಿರೋವಂತಹ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ಅಷ್ಟೇನೂ ಗ್ರ್ಯಾಂಡಾಗೂ ಇಲ್ಲ. ಹಾಗೆ ಇವ್ರು ಯಾರು ಅಂತ ನೋಡ್ತಾ ಇರಬಹುದು, ಅವರು ಬಂದು ನಮ್ಮ ಫ್ರೆಂಡ್. ಅವರು ಕನ್ನಡದವರೇ, ಬಟ್ ಮಂಗಳೂರು ಕಡೆಯವರು ಅವರು. ಸೊ ಎಸ್, ನನ್ನ ಹಸ್ಬೆಂಡು ಕೂಡ ಸಿಂಪಲ್ ಆಗಿರುವಂತಹ ಡ್ರೆಸ್ನ ಹಾಕ್ಕೊಂಡಿದ್ದಾರೆ. ನಿಮಗೆ ಮನೆಯೆಲ್ಲ ಡೆಕೋರೇಷನ್ ಹೇಗಾಗಿದೆ ಏನು ಅಂತೆಲ್ಲ ತೋರಿಸ್ತೀನಿ. ಹಾಗೆ ಎಸ್, ಈ ಸತಿ ಲಕ್ಷ್ಮೀ ಪೂಜೆಗೆ ಪ್ರತಿ ಸತಿ ನಾನು ವಿಗ್ರಹನ ಇಟ್ಟು ಮಾಡ್ತಾ ಇದ್ದೆ ಈ ವರ್ಷದಲ್ಲಿ. ಬಟ್ ಈ ಸತಿ ಹೋದ ವರ್ಷ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ, ನೀವು ವಿಡಿಯೋ ನೋಡಿರಬಹುದು. ಬಟ್ ಈ ವರ್ಷ ಲಕ್ಷ್ಮೀ ಪೂಜೆನ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಬಟ್ ಈ ಥರ ಲಕ್ಷ್ಮಿ ಮುಖನ ಇಟ್ಟು ಮಾಡ್ತಾ ಇದ್ದೀನಿ ಕಾಯಿಗೆ. ಸೊ ಲಕ್ಕಿಲಿ ನಮಗೆ ಕಾಯಿ ಸಿಕ್ತು. ಬಿಕಾಸ್ ಇಲ್ಲಿ ಎಲ್ಲರೂ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋ ಕಾರಣ ಕಾಯಿ ಆಗಿರ್ಬೋದು, ಎಲೆ ಆಗಿರ್ಬೋದು ಸಿಗೋದೇ ಇಲ್ಲ, ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ, ಜನ ಮುಗಿಬಿದ್ದು ತಗೊಳ್ತಾರೆ ಅಂತ ಹೇಳ್ಬೋದು. ಸೊ ಲಕ್ಕಿಲಿ ನಮಗೆ ಕಾಯಿ ಸಿಕ್ಕಿತ್ತು.
ಸೊ ದೇವಿ ಮುಖನ ಮತ್ತೆಲ್ಲೇ ಬೆಳ್ಳಿ ಸಾಮಾನೆಲ್ಲ ತೊಳೆದುಕೊಂಡು ಎಲ್ಲ ಅಲಂಕಾರನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ದೇವಿ ಮುಖಕ್ಕೆ ಬೆಳ್ಳಿಯ ಮುಖಕ್ಕೆ ಈ ಥರ ಹುಬ್ಬು, ಕಣ್ಣಿಗೆ ಕಾಡಿಕೆ, ಆಮೇಲೆ ಕೂದಲು, ಹಾಗೆ ಚಿಕ್ಕದು ಬೊಟ್ಟು ಅಂದರೆ ದೃಷ್ಟಿ ಬೊಟ್ಟು ಇದೆಲ್ಲ ಇಟ್ಟರೆ ಅದೊಂಥರ ಕಳೆನೇ ಬೇರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಬರಿತಾ ಇದ್ದೀನಿ. ಹಾಗೆ ಈ ವಿಡಿಯೋನೆಲ್ಲ ನನಗೆ ಮಾಡ್ಕೊಳ್ಳೋಕ್ಕೆ ಸೀರಿಯಸ್ಲಿ ಟೈಮ್ ಇರಲ್ಲ. ಹಾಗೆ ನನ್ನ ಹಸ್ಬೆಂಡ್ಗೂ ನಾನು ಏನೇನೋ ಕೆಲಸಗಳನ್ನು ಹೇಳ್ತಾ ಇದ್ದೆ. ಬಿಕಾಸ್ ಒಬ್ಳಿಗೆ ಮೇಲ್ಗಡೆ ಇರೋ ರೂಮಿಂದ ತರೋದು, ಹತ್ತೋದು, ಇಳಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅವರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಈ ವಿಡಿಯೋ ಎಲ್ಲ ನಮ್ಮ ಫ್ರೆಂಡ್ ಮಾಡ್ತಾಯಿದ್ರು, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನಗೆ ಇಲ್ಲಾಂದರೆ ಇದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅವರ ಹೆಸರು ಬಂದು ಪಾರಿತೋಷ್ ಅಂತ, ಹಾಗೆ ಅವರ ವೈಫ್ ಹೆಸರು ಬಂದ್ಬಿಟ್ಟು ಮೋನಿಶಾ ಅಂತ. ಸೊ ಎಸ್, ಸುಮಾರು ಜನ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ಬೇರೆ ಬೇರೆ ಕಡೆ ಮೂವ್ ಆದಮೇಲೆ ನಮಗೆ ಸ್ವಲ್ಪ ಬೇಜಾರಾಗಿತ್ತು. ಬಟ್ ಇವಾಗ ನಮಗೆ ಇವ್ರು ಸಿಕ್ಕಿದ್ದಾರೆ, ಕನ್ನಡದವರೇ, ತುಂಬ ಖುಷಿ ಇದೆ ನಮಗೆ. ಸೊ ಹಾಗಾಗಿ ಈ ಸತಿ ಹಬ್ಬಕ್ಕೆ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅವರಂತೂ ತುಂಬ 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 ಖುಷಿ ಪಟ್ಟರು, ಹಬ್ಬ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ತಾ ಇದ್ರು. ಹಾಗೆ ಪಣತಿಗಳನ್ನು ಹಚ್ಚಿ ಮನೆ ಇಲ್ಲಿ ಸ್ವಲ್ಪ ಡೇಂಜರಸ್ಸೇ, ಮನೆ ತುಂಬ ಹಚ್ಚಿ ಇಡೋಕ್ಕಾಗಲ್ಲ. ಆದರೆ ಇಂಡಿಯಾದಲ್ಲಿ ಎಲ್ಲ ಕಡೆ ಇಡ್ಬೋದು ದೀಪಗಳನ್ನು. ಇಲ್ಲಿ ಸ್ವಲ್ಪ ಉಡ್ಡಿಂದ ಕಟ್ಟಿರುವಂತಹ ಆದ ಕಾರಣ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಹಾಗಾಗಿ ಫೈರ್ ಪ್ಲೇಸ್ ಹತ್ರ ಒಂದು ಸ್ವಲ್ಪ ಹಚ್ಚಿ ಇಡ್ತಾ ಇದ್ದೀನಿ. ಹಾಗೆ ಬಾಗ್ಲ ಹತ್ರ ಒಂದು ಸ್ವಲ್ಪ ಹಚ್ಚಿ ಇಡ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲ ಕಡೆನೂ ಹಚ್ಚಿ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಲೈಟ್ಸ್ಗಳನ್ನು ಹಾಕಿದ್ದೀವಿ ಮನೆಗೆ. ಹಾಗೆ ಈ ಥರ ಎಲ್ಲ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದ್ದೀವಿ. ಹಾಗೆ ಹೊರಗಡೆ ಮಾತ್ರ ಒಂದು ಸ್ವಲ್ಪ ಹಚ್ಚಿ ಇಡ್ತಾ ಇದ್ದೀನಿ. ಬಿಕಾಸ್ ಹೊರಗಡೆ ಓಕೆ ನಡೆಯುತ್ತೆ ಅಂತ ಹೇಳಿಬಿಟ್ಟು, ಆದರೆ ಜಾಸ್ತಿ ಹೊತ್ತು ಇರಲ್ಲ. ಸೊ ಏಕೆಂದರೆ ಮನೆಯಲ್ಲೇ ಇರ್ತೀವಲ್ಲ, ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಇದ್ದಾಗ ಈ ಥರ ಹಚ್ಚಿ ಇಡ್ಬೋದು, ಬಿಕಾಸ್ ನೋಡ್ಕೊಳ್ತಾ ಇರ್ತೀವಿ ಸ್ವಲ್ಪ. ಹಾಗಾಗಿ ಪ್ರತಿ ವರ್ಷದ ದೀಪಾವಳಿಗೂ ನಾನೆಲ್ಲ, ದೀಪಾವಳಿ ಅಂತಾನೆ ಎಲ್ಲ ಯಾವುದೇ ಹಬ್ಬಕ್ಕಾದರೂ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರಬಹುದು, ಪ್ರತಿಯೊಂದನ್ನು ನಾನು ಮುಂಚೆನೇ ಥಿಂಕ್ ಮಾಡಿ ತುಂಬ ಗ್ರ್ಯಾಂಡಾಗಿ ಎಲ್ಲರನ್ನೂ ಕರೆದು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ಸತಿ ಚರಿ ಇಲ್ಲ ಅನ್ನೋ ಒಂದು ಕಾರಣ, ಹಾಗೆಯೇ ನನಗೂ ಕೆಲಸಕ್ಕೆ ಹೋಗೋ ಕಾರಣಕ್ಕೆ ಎಷ್ಟು ಆಗುತ್ತೋ ಅಷ್ಟು ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ. ಸೊ ಅಲಂಕಾರನ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ. ಹಾಗೆ ಇಲ್ಲಿ ಅರ್ಚನೆ ಮಾಡ್ತಾ ಇದ್ದೀನಿ. ಅರ್ಚನೆ ಎಲ್ಲ ಮುಗಿದ ಮೇಲೆ ನಾವು ತುಪ್ಪದ ಆರತಿ, ಮಹಾಮಂಗಳಾರತಿನ ಮಾಡ್ತಾ ಇದ್ದೀವಿ. ಎಸ್, ಓವರ್ ಆಲ್ ಪೂಜೆ ಬಂದ್ಬಿಟ್ಟು ಈ ಥರ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಆಯಿತು ಅಂತ ನನಗೆ ಅನಿಸ್ತು. ಸೊ ನನ್ನ ಮನಸ್ಸಿಗೆ ಖುಷಿ ಆಗಬೇಕು. ಸೊ ನನ್ನ ಹಸ್ಬೆಂಡ್ಗೂ, ನನಗೂ, ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ಪೂಜೆ ಇಷ್ಟ ಆಯಿತು. ಲಕ್ಷ್ಮೀ ಪೂಜೆ ಮಾಡಿರೋ ಅಂಥದ್ದು. ಸೊ ಸಿಂಪಲ್ಲಾಗಿ ತುಂಬ ಕಳೆಯಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು. ದೀಪಾವಳಿ ಬಂದು ದೀಪಗಳ ಹಬ್ಬ. ಸೊ ದೀಪಗಳನ್ನು ಹಚ್ಚಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ದೀಪದ ಸುತ್ತಮುತ್ತ ಒಂದು ಸ್ವಲ್ಪ ಹೂಗಳನ್ನು ಇಟ್ಟು ಡೆಕೋರೇಷನ್ ಮಾಡಿ ಅದು ನೋಡೋಕ್ಕಂತರ ತುಂಬಾ ಸುಂದರವಾಗಿರುತ್ತೆ. ಹಾಗೆ ಉರ್ಲಿ ಮಧ್ಯ ಒಂದು ಫ್ಲೋಟಿಂಗ್ ದಿಯಾನ ಇಟ್ಬಿಟ್ಟು ಸೊ ಈ ಥರ ಒಂದು ಪುಟಾಣಿ ಅರೇಂಜ್ಮೆಂಟ್ನ ಮಾಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋ ಅಂದರೆ ಲಾಸ್ಟ್ ವರ್ಷದ ವಿಡಿಯೋ, ಅದಕ್ಕಿಂತ ಹಿಂದಿನ ವರ್ಷದ ವಿಡಿಯೋ ಎಲ್ಲ ನೀವು ನೋಡಬಹುದು. ನನ್ನ ವ್ಲಾಗ್ಗಳು ಅವಾಗೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರುವಂಥದ್ದು. ಹಾಗೆ ಡೆಕೋರೇಷನ್ಗಳಾಗಿರ್ಬೋದು, ಮನೆ ಹೇಗೆ ಡೆಕೋರೇಷನ್ ಮಾಡಿದ್ದೆ, ಬ್ಯಾಕ್ಡ್ರಾಪ್ ಡೆಕೋರೇಷನ್ ಹೇಗಿತ್ತು, ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ, ಹೊಸಬ್ರಿದ್ರೆ ಹೋಗಿ ಚೆಕ್ ಮಾಡಿ. ಎಸ್ಪೆಷಲಿ ಫೆಸ್ಟಿವಲ್ ವ್ಲಾಗ್ಸ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಸ್ವಲ್ಪ ಫನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಹೊರಗಡೆ ಬಂದು ಸುಸುರ್ಬತ್ತಿನ ಹಚ್ತಾ ಇದ್ದೀವಿ. ಹ್ಯಾಪಿ ದೀಪಾವಳಿ. ಹಬ್ಬಗಳನ್ನ ಯಾವಾಗಲೂ ಈ ಥರ
ಕೂಡಿ ಆಚರಣೆ ಮಾಡೋದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನೀವು ಯಾವುದೇ ಹಬ್ಬದ ವ್ಲಾಗಲ್ಲಿ ನೋಡ್ಬೋದು, ಯಾರನ್ನಾದರೂ ಇನ್ವೈಟ್ ಮಾಡಿರ್ತೀವಿ, ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಬಿಕಾಸ್ ನಾವು ನಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಇಲ್ಲಿ ನಾವು ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡುವಂಥದ್ದು, ವಿಧವಾದಂತಹ ಅಡುಗೆಗಳನ್ನು ಮಾಡಿ ಊಟ ಮಾಡಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡುವಂಥದ್ದು ನಾವು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಡೆ ತಿರುಗಿ. ಹ್ಯಾಪಿ ದೀಪಾವಳಿ. ಸೂಪರ್ ಬರ್ತಿದೆಯಲ್ಲ. ಎಷ್ಟು ಒಳ್ಳೆ ಎಕ್ಸರ್ಸೈಸ್ ಇಲ್ಲ. ಈ ಕೊಡಿ ನಾನು ಈ ಕಡೆ ಇರ್ತೇನೆ. ಹುಷಾರು. ಅಲ್ಲಿ ಫೋಟೋ ಸ್ಕ್ರೀನ್ ಶಾಟ್ ಇಲ್ಲಿ ಸ್ಟಾಪ್ ಮಾಡುತ್ತೆ ಇದು. ಒಂದು ನಿಮಿಷ ಮತ್ತೊಂದು ಸ್ಟಾರ್ಟ್ ಮಾಡಿ. ಹಂಗೆ ಮಾಡ್ತಾ ಇದ್ರೆ ಫೋಟೋ ಬರಲ್ಲ. ಹಂಗಿತ್ತು ಒಂದು ನಿಮಿಷ. ಎಸ್, ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಎಲ್ಲ ಅಡುಗೆ ಫಸ್ಟ್ ಪೂರಿ, ಸಾಗು, ಹಾಗೆ ಸ್ವೀಟ್ ಬಂದು ಜಾಮೂನ್, ಮತ್ತು ಚಿತ್ರಾನ್ನ, ಮೊಸರನ್ನ, ಅನ್ನ ಮತ್ತು ಹುಳಿ ಅಂತೂ ನಾವೇನು ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ಲ ಅದೇ ಥರನೇ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಸೊ ಊಟ ಮಾಡಾದ್ಮೇಲೆ ನಾವಿಲ್ಲಿ ಒಂದು ಗೇಮ್ನ ಆಡ್ತಾ ಇದ್ದೀವಿ. ಎಲ್ಲರೂ ಸೇರಿಕೊಂಡು ಅವರು ಗೇಮ್ನ ತೊಗೊಂಡು ಬಂದಿದ್ರು. ಬಿಂಗೋ ಗೇಮ್ನ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಇಲ್ಲಿ ಆಡ್ತಾ ಇದ್ದೀವಿ. ಇದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಆಡ್ತಾ ಇರೋದು. ನನಗೆ ಈ ಥರದ್ದೆಲ್ಲ ಗೇಮ್ ಇವತ್ತು ಆಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು ತೊಗೊಂಡ್ಬಂದಿದ್ರು. ರೆಡ್ಡೇ ಬಂತಲ್ಲ, ಐ ಬಿಂಗೋ I-20. I left it only 2 numbers. I left it only 1 number. It was 1044. Yeah. Otherwise, I would have Same here. I was just. Oh, we 3 were in the competition, man. It would have been fun. So basically, all one, right? Everyone gets. Everybody won 1. ಈ ಗೇಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಎಲ್ಲರೂ ಒಂದೊಂದು ಸೆಟ್ನ ಗೆದ್ವಿ. ಲೈಕ್ ನಂಬರ್ಸ್ ತೆಗಿತಾ ಹೋಗಬೇಕು ಬಾಲಲ್ಲಿ. ಸೊ ಅದು ಯಾರು ನಂಬರ್ ಬರುತ್ತೋ ಆ ನಂಬರ್ನ ಮಾರ್ಕ್ ಮಾಡಬೇಕು. ಸೊ ಫಸ್ಟ್ ನನ್ನ ಹಸ್ಬೆಂಡ್ದು ಮೇಲ್ಗಡೆ ಲೈನ್ ಆಯಿತು. ಅದಾದಮೇಲೆ ಇನ್ನೊಬ್ರದ್ದು ಕೆಳಗಡೆ ಲೈನ್ ಆಯಿತು. ಇನ್ನೊಬ್ರದ್ದು ಹೀಗೆ ಒಬ್ಬೊಬ್ರದ್ದು ಎಲ್ಲರೂ ಗೆದ್ದರು. ಲಾಸ್ಟಿಗೆ ನಾನೇನು ಗೆದ್ದಿರಲಿಲ್ಲ, ಬಟ್ ನಂದು ಬಿಂಗೋ ಆಯಿತು. ಸೊ ಲಾಸ್ಟಿಗೆ ನಾನು ವಿನ್ ಆದೆ. ಹಾಗೆ ಒಂದಿಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ಇದು ಎಲ್ಲ ನಾರ್ಮಲಿ ಎಲ್ಲರೂ ಮಾಡ್ಕೋತಾರೆ. ಸೊ ಹಾಗೆಯೇ ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಚೆರಿ ಹೇಗೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದಾಳೆ ನಮ್ಮಮ್ಮನ ಮನೆಯಲ್ಲಿ ಅಂತ ನೀವು ಈ ಒಂದಿಷ್ಟು ಗ್ಲಿಮ್ಸ್ನ ಹಾಕ್ತೀನಿ ನೋಡಬಹುದು. ಹೊಸ ಬಟ್ಟೆ ಹಾಕ್ಕೊಂಡು ಫುಲ್ ಟ್ರೆಡಿಷ್ನಲ್ ಆಗಿ ಇದೇ ಫಸ್ಟ್ ಸತಿ ಅವಳು ಇಂಡಿಯಾದಲ್ಲಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ನೋಡಿದ್ರಲ್ವಾ ಈ ಸತಿಯ ನಮ್ಮ ಮನೆಯ ದೀಪಾವಳಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನ. ಸೊ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.